ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ಡೆಡ್ಲಿ ಮಳೆಯಾಗ್ತಿದೆ. ಭೂಕುಸಿತದಿಂದಾಗಿ 2 ರಾಜ್ಯದಲ್ಲೂ ಕೂಡ 100ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಅದೆಷ್ಟೋ ಜನ ಕಣ್ಮರೆಯಾಗಿದ್ದಾರೆ. ಅಷ್ಟಕ್ಕೂ ಈ ವಿನಾಶಕ್ಕೆ ಏನು ಕಾರಣ ನೋಡಿ. ಹಿಮಾಲಯ ತಪ್ಪಲಲ್ಲಿ ಕಳೆದ 15 ದಿನಗಳಿಂದ ಭಾರೀ ಮಳೆಯಾಗ್ತಿದೆ. ರಣ ರಕ್ಕಸ ಮಳೆಯಿಂದ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಕುಚ್ಚಿ ಹೋಗಿದೆ. ಬಿಯಾಸ್ ನದಿ, ಸಟ್ಲೇಜ್ ನದಿ, ಅಲಕಾನಂದ ನದಿಗಳು ಉಕ್ಕಿ ಹರಿಯುತ್ತಿವೆ. ಮಾನ್ಸೂನ್ ಮಳೆ ಅಕ್ಷರಶಃ ವಿನಾಶವನ್ನೇ ಸೃಷ್ಟಿಸಿದೆ. ಬೆಟ್ಟ ಗುಡ್ಡ ಕುಸಿದು ಹಿಮಾಚಲ ಪ್ರದೇಶದ ಮಂಡಿ, ಶಿಮ್ಲಾದಲ್ಲಿ 78ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಲೆಕ್ಕವಿಲ್ಲದಷ್ಟು ಜನ ಕಣ್ಮರೆಯಾಗಿದ್ದಾರೆ. ಹಿಮಾಲಯದ ಒಡಲಿನಲ್ಲಿ ಪ್ರಳಯ ಮಳೆ. ಹಿಮಾಲಯದ ತಪ್ಪಲಿನಲ್ಲೇ ಅತಿ ಹೆಚ್ಚು ಮಳೆಯಾಗ್ತಿದೆ. ಇದರಿಂದ ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ರಣ ಪ್ರವಾಹ ಸೃಷ್ಟಿಯಾಗಿದೆ. ಮೇಘ ಸ್ಫೋಟದಿಂದ ಭಾರೀ ಪ್ರಮಾಣದ ಹಾನಿಯಾಗಿದೆ. ಇಷ್ಟು ಮಳೆ ಬಂದರೂ 20 ವರ್ಷದ ಹಿಂದೆ ಯಾವುದೇ ತೊಂದರೆ ಆಗ್ತಿರಲಿಲ್ಲ. ಈಗ ನೆರೆ ಪರಿಸ್ಥಿತಿ ಬಂದಿರೋದಕ್ಕೆ ಕಾರಣ ನಗರೀಕರಣ. ಹಿಮಾಚಲ ಪ್ರದೇಶದಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಕಟ್ಟಡಗಳು ತಲೆ ಎತ್ತಿವೆ. ಅದು ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ. ಇದರಿಂದ ಮಣ್ಣು ಕುಸಿಯಲು ಪ್ರಾರಂಭವಾಗಿದೆ. ಮಣ್ಣು ಸಡಿಲವಾಗಿ ಇಡೀ ಬೆಟ್ಟವೇ ಕುಸಿಯುತ್ತಿದೆ. ಇನ್ನು ಬೆಟ್ಟಗಳನ್ನು ಕಡಿದು ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆ. ಇದರಿಂದ ಗುಡ್ಡ ಪ್ರದೇಶದ ಮಣ್ಣು ಯಮ ಕಲ್ಲುಗಳ ರಾಶಿ ಸಡಿಲಗೊಂಡು ವಿನಾಶವನ್ನೇ ಸೃಷ್ಟಿಸ್ತಾ ಇದೆ. ಭಾರತದ ಮಾನ್ಸೂನ್ ಗಾಳಿಗಳು ದಕ್ಷಿಣ ಪಶ್ಚಿಮದಿಂದ ಬೀಸಿ ಬಂಗಾಳಕೊಲ್ಲಿಯಿಂದ ತೇವಾಂಶವನ್ನ ಒಯ್ಯುತ್ತದೆ. ಈ ಗಾಳಿಗಳು ಹಿಮಾಲಯದ ತಪ್ಪಲಿನಲ್ಲಿ ಒಡ್ಡಿಕೊಂಡಾಗ ಓರೋಗ್ರಾಫರ್ ಎಫೆಕ್ಟ್ನಿಂದಾಗಿ ತೇವಾಂಶವು ಮೇಲೇರಿ ತಂಪಾಗಿ ಘನೀಕರಿಸಿ ಭಾರೀ ಮಳೆಯನ್ನ ಸುರಿಸುತ್ತದೆ. ಉತ್ತರಾಖಂಡ್ನಲ್ಲಿ ಭಾರೀ ಮಳೆ. ಮತ್ತೆ ಉಕ್ಕಿದ ಅಲಕಾನಂದ ನದಿ. ಉತ್ತರಾಖಂಡ್ನಲ್ಲಿ 2 ದಿನಗಳಿಂದ ಕಡಿಮೆ ಇದ್ದ ಮಳೆ ಇದೀಗ ಮತ್ತೆ ಆರ್ಭಟಿಸಲು ಶುರು ಮಾಡಿದೆ. ಭಾರೀ ಮಳೆಯಿಂದ ಅಲಕಾನಂದ ನದಿ ಉಕ್ಕಿ ಹರಿಯುತ್ತಿದೆ. ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇತ್ತ ಚಮೋಲಿ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. ಇದರಿಂದ ಬೆಟ್ಟ ಗುಡ್ಡ ಕುಸಿದು ರಸ್ತೆಗಳೇ ಕಣ್ಮರೆಯಾಗಿವೆ. ಸಿವಾಯ್ ಹಳ್ಳಿಯಲ್ಲಿ ದುರಸ್ತಿ ಕಾರ್ಯ ನಡೆದಿದೆ. ಹರಿಯಾಣದಲ್ಲೂ ಮಾನ್ಸೂನ್ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಚರಾಕಿ, ದಾದ್ರಿ ನಗರದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುತ್ತಿದ್ದಾರೆ. 2 ರಾಜ್ಯಗಳಲ್ಲೂ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು ಭಾರೀ ಮಳೆ ಮತ್ತು ಭೂಕುಸಿತದ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ಡೆಡ್ಲಿ ಮಳೆಯಾಗ್ತಿದೆ. ಭೂಕುಸಿತದಿಂದಾಗಿ 2 ರಾಜ್ಯದಲ್ಲೂ ಕೂಡ 100ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಅದೆಷ್ಟೋ ಜನ ಕಣ್ಮರೆಯಾಗಿದ್ದಾರೆ. ಅಷ್ಟಕ್ಕೂ ಈ ವಿನಾಶಕ್ಕೆ ಏನು ಕಾರಣ ನೋಡಿ. ಹಿಮಾಲಯ ತಪ್ಪಲಲ್ಲಿ ಕಳೆದ 15 ದಿನಗಳಿಂದ ಭಾರೀ ಮಳೆಯಾಗ್ತಿದೆ. ರಣ ರಕ್ಕಸ ಮಳೆಯಿಂದ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಕುಚ್ಚಿ ಹೋಗಿದೆ. ಬಿಯಾಸ್ ನದಿ, ಸಟ್ಲೇಜ್ ನದಿ, ಅಲಕಾನಂದ ನದಿಗಳು ಉಕ್ಕಿ ಹರಿಯುತ್ತಿವೆ. ಮಾನ್ಸೂನ್ ಮಳೆ ಅಕ್ಷರಶಃ ವಿನಾಶವನ್ನೇ ಸೃಷ್ಟಿಸಿದೆ. ಬೆಟ್ಟ ಗುಡ್ಡ ಕುಸಿದು ಹಿಮಾಚಲ ಪ್ರದೇಶದ ಮಂಡಿ, ಶಿಮ್ಲಾದಲ್ಲಿ 78ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಲೆಕ್ಕವಿಲ್ಲದಷ್ಟು ಜನ ಕಣ್ಮರೆಯಾಗಿದ್ದಾರೆ. ಹಿಮಾಲಯದ ಒಡಲಿನಲ್ಲಿ ಪ್ರಳಯ ಮಳೆ. ಹಿಮಾಲಯದ ತಪ್ಪಲಿನಲ್ಲೇ ಅತಿ ಹೆಚ್ಚು ಮಳೆಯಾಗ್ತಿದೆ. ಇದರಿಂದ ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ರಣ ಪ್ರವಾಹ ಸೃಷ್ಟಿಯಾಗಿದೆ. ಮೇಘ ಸ್ಫೋಟದಿಂದ ಭಾರೀ ಪ್ರಮಾಣದ ಹಾನಿಯಾಗಿದೆ. ಇಷ್ಟು ಮಳೆ ಬಂದರೂ 20 ವರ್ಷದ ಹಿಂದೆ ಯಾವುದೇ ತೊಂದರೆ ಆಗ್ತಿರಲಿಲ್ಲ. ಈಗ ನೆರೆ ಪರಿಸ್ಥಿತಿ ಬಂದಿರೋದಕ್ಕೆ ಕಾರಣ ನಗರೀಕರಣ. ಹಿಮಾಚಲ ಪ್ರದೇಶದಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಕಟ್ಟಡಗಳು ತಲೆ ಎತ್ತಿವೆ. ಅದು ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ. ಇದರಿಂದ ಮಣ್ಣು ಕುಸಿಯಲು ಪ್ರಾರಂಭವಾಗಿದೆ. ಮಣ್ಣು ಸಡಿಲವಾಗಿ ಇಡೀ ಬೆಟ್ಟವೇ ಕುಸಿಯುತ್ತಿದೆ. ಇನ್ನು ಬೆಟ್ಟಗಳನ್ನು ಕಡಿದು ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆ. ಇದರಿಂದ ಗುಡ್ಡ ಪ್ರದೇಶದ ಮಣ್ಣು ಯಮ ಕಲ್ಲುಗಳ ರಾಶಿ ಸಡಿಲಗೊಂಡು ವಿನಾಶವನ್ನೇ ಸೃಷ್ಟಿಸ್ತಾ ಇದೆ.
ಭಾರತದ ಮಾನ್ಸೂನ್ ಗಾಳಿಗಳು ದಕ್ಷಿಣ ಪಶ್ಚಿಮದಿಂದ ಬೀಸಿ ಬಂಗಾಳ ಕೊಲ್ಲಿಯಿಂದ ತೇವಾಂಶವನ್ನ ಒಯ್ಯುತ್ತದೆ. ಈ ಗಾಳಿಗಳು ಹಿಮಾಲಯದ ತಪ್ಪಲಿನಲ್ಲಿ ಒಡ್ಡಿಕೊಂಡಾಗ ಓರೋಗ್ರಾಫರ್ ಎಫೆಕ್ಟ್ನಿಂದಾಗಿ ತೇವಾಂಶವು ಮೇಲೇರಿ ತಂಪಾಗಿ ಘನೀಕರಿಸಿ ಭಾರೀ ಮಳೆಯನ್ನ ಸುರಿಸುತ್ತದೆ. ಉತ್ತರಾಖಂಡ್ನಲ್ಲಿ ಭಾರೀ ಮಳೆ. ಮತ್ತೆ ಉಕ್ಕಿದ ಅಲಕಾನಂದ ನದಿ. ಉತ್ತರಾಖಂಡ್ನಲ್ಲಿ 2 ದಿನಗಳಿಂದ ಕಡಿಮೆ ಇದ್ದ ಮಳೆ ಇದೀಗ ಮತ್ತೆ ಆರ್ಭಟಿಸಲು ಶುರು ಮಾಡಿದೆ. ಭಾರೀ ಮಳೆಯಿಂದ ಅಲಕಾನಂದ ನದಿ ಉಕ್ಕಿ ಹರಿಯುತ್ತಿದೆ. ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇತ್ತ ಚಮೋಲಿ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. ಇದರಿಂದ ಬೆಟ್ಟ ಗುಡ್ಡ ಕುಸಿದು ರಸ್ತೆಗಳೇ ಕಣ್ಮರೆಯಾಗಿವೆ. ಸಿವಾಯ್ ಹಳ್ಳಿಯಲ್ಲಿ ದುರಸ್ತಿ ಕಾರ್ಯ ನಡೆದಿದೆ. ಹರಿಯಾಣದಲ್ಲೂ ಮಾನ್ಸೂನ್ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಚರಾಕಿ ದಾದ್ರಿ ನಗರದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುತ್ತಿದ್ದಾರೆ. 2 ರಾಜ್ಯಗಳಲ್ಲೂ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು ಭಾರೀ ಮಳೆ ಮತ್ತು ಭೂಕುಸಿತದ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ಡೆಡ್ಲಿ ಮಳೆಯಾಗ್ತಿದೆ. ಭೂಕುಸಿತದಿಂದಾಗಿ 2 ರಾಜ್ಯದಲ್ಲೂ ಕೂಡ 100ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಅದೆಷ್ಟೋ ಜನ ಕಣ್ಮರೆ ಆಗಿದ್ದಾರೆ. ಅಷ್ಟಕ್ಕೂ ಈ ವಿನಾಶಕ್ಕೆ ಏನು ಕಾರಣ ನೋಡಿ. ಹಿಮಾಲಯ ತಪ್ಪಲಲ್ಲಿ ಕಳೆದ 15 ದಿನಗಳಿಂದ ಭಾರೀ ಮಳೆಯಾಗ್ತಿದೆ. ರಣ ರಕ್ಕಸ ಮಳೆಯಿಂದ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಕುಚ್ಚಿ ಹೋಗಿದೆ. ಬಿಯಾಸ್ ನದಿ, ಸಟ್ಲೇಜ್ ನದಿ, ಅಲಕಾನಂದ ನದಿಗಳು ಉಕ್ಕಿ ಹರಿಯುತ್ತಿವೆ. ಮಾನ್ಸೂನ್ ಮಳೆ ಅಕ್ಷರಶಃ ವಿನಾಶವನ್ನೇ ಸೃಷ್ಟಿಸಿದೆ. ಬೆಟ್ಟ ಗುಡ್ಡ ಕುಸಿದು ಹಿಮಾಚಲ ಪ್ರದೇಶದ ಮಂಡಿ, ಶಿಮ್ಲಾದಲ್ಲಿ 78ಕ್ಕೂ ಹೆಚ್ಚು ಜನರು ಬಲಿಯಾಗಿದ್ದಾರೆ. ಲೆಕ್ಕವಿಲ್ಲದಷ್ಟು ಜನ ಕಣ್ಮರೆಯಾಗಿದ್ದಾರೆ. ಹಿಮಾಲಯದ ಒಡಲಿನಲ್ಲಿ ಪ್ರಳಯ ಮಳೆ. ಹಿಮಾಲಯದ ತಪ್ಪಲಿನಲ್ಲೇ ಅತಿ ಹೆಚ್ಚು ಮಳೆಯಾಗ್ತಿದೆ. ಇದರಿಂದ ಹಿಮಾಚಲ ಪ್ರದೇಶ ಉತ್ತರಾಖಂಡ್ನಲ್ಲಿ ರಣ ಪ್ರವಾಹ ಸೃಷ್ಟಿಯಾಗಿದೆ. ಮೇಘ ಸ್ಫೋಟದಿಂದ ಭಾರೀ ಪ್ರಮಾಣದ ಹಾನಿಯಾಗಿದೆ. ಇಷ್ಟು ಮಳೆ ಬಂದರೂ 20 ವರ್ಷದ ಹಿಂದೆ ಯಾವುದೇ ತೊಂದರೆ ಆಗ್ತಿರಲಿಲ್ಲ. ಈಗ ನೆರೆ ಪರಿಸ್ಥಿತಿ ಬಂದಿರೋದಕ್ಕೆ ಕಾರಣ ನಗರೀಕರಣ. ಹಿಮಾಚಲ ಪ್ರದೇಶದಲ್ಲಿ ಇತ್ತೀಚೆಗೆ ಅತಿ ಹೆಚ್ಚು ಕಟ್ಟಡಗಳು ತಲೆ ಎತ್ತಿವೆ. ಅದು ಬೆಟ್ಟ ಗುಡ್ಡದ ಪ್ರದೇಶದಲ್ಲಿ. ಇದರಿಂದ ಮಣ್ಣು ಕುಸಿಯಲು ಪ್ರಾರಂಭವಾಗಿದೆ. ಮಣ್ಣು ಸಡಿಲವಾಗಿ ಇಡೀ ಬೆಟ್ಟವೇ ಕುಸಿಯುತ್ತಿದೆ. ಇನ್ನು ಬೆಟ್ಟಗಳನ್ನು ಕಡಿದು ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆ. ಇದರಿಂದ ಗುಡ್ಡ ಪ್ರದೇಶದ ಮಣ್ಣು ಯಮ ಕಲ್ಲುಗಳ ರಾಶಿ ಸಡಿಲಗೊಂಡು ವಿನಾಶವನ್ನೇ ಸೃಷ್ಟಿಸ್ತಾ ಇದೆ. ಭಾರತದ ಮಾನ್ಸೂನ್ ಗಾಳಿಗಳು ದಕ್ಷಿಣ ಪಶ್ಚಿಮದಿಂದ ಬೀಸಿ ಬಂಗಾಳ ಕೊಲ್ಲಿಯಿಂದ ತೇವಾಂಶವನ್ನ ಒಯ್ಯುತ್ತದೆ. ಈ ಗಾಳಿಗಳು ಹಿಮಾಲಯದ ತಪ್ಪಲಿನಲ್ಲಿ ಒಡ್ಡಿಕೊಂಡಾಗ ಓರೋಗ್ರಾಫರ್ ಎಫೆಕ್ಟ್ನಿಂದಾಗಿ ತೇವಾಂಶವು ಮೇಲೇರಿ ತಂಪಾಗಿ ಘನೀಕರಿಸಿ ಭಾರೀ ಮಳೆಯನ್ನ ಸುರಿಸುತ್ತದೆ. ಉತ್ತರಾಖಂಡ್ನಲ್ಲಿ ಭಾರೀ ಮಳೆ. ಮತ್ತೆ ಉಕ್ಕಿದ ಅಲಕಾನಂದ ನದಿ. ಉತ್ತರಾಖಂಡ್ನಲ್ಲಿ 2 ದಿನಗಳಿಂದ ಕಡಿಮೆ ಇದ್ದ ಮಳೆ ಇದೀಗ ಮತ್ತೆ ಆರ್ಭಟಿಸಲು ಶುರು ಮಾಡಿದೆ. ಭಾರೀ ಮಳೆಯಿಂದ ಅಲಕಾನಂದ ನದಿ ಉಕ್ಕಿ ಹರಿಯುತ್ತಿದೆ. ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇತ್ತ ಚಮೋಲಿ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. ಇದರಿಂದ ಬೆಟ್ಟ ಗುಡ್ಡ ಕುಸಿದು ರಸ್ತೆಗಳೇ ಕಣ್ಮರೆಯಾಗಿವೆ. ಸಿವಾಯ್ ಹಳ್ಳಿಯಲ್ಲಿ ದುರಸ್ತಿ ಕಾರ್ಯ ನಡೆದಿದೆ. ಹರಿಯಾಣದಲ್ಲೂ ಮಾನ್ಸೂನ್ ಮಳೆ ಅಬ್ಬರಿಸಿ ಬೊಬ್ಬಿರಿಯುತ್ತಿದೆ. ಚರಾಕಿ ದಾದ್ರಿ ನಗರದಲ್ಲಿ ಹಲವು ಮನೆಗಳಿಗೆ ನೀರು ನುಗ್ಗಿದ್ದು ನಿವಾಸಿಗಳು ಪರದಾಡುತ್ತಿದ್ದಾರೆ. 2 ರಾಜ್ಯಗಳಲ್ಲೂ ಭಾರತೀಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು ಭಾರೀ ಮಳೆ ಮತ್ತು ಭೂಕುಸಿತದ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.